ನಮ್ಮ ಮನೇಲಿ ಕಳ್ತನ ಆಗ್ಬಿಟ್ಟಿದೆ ಕಣೋ. ನಮ್ ಬಾಸ್ ಕೊಟ್ಟಿದ್ ಗೋಲ್ಡು ದುಡ್ಡು ಎಲ್ಲ ಇಲ್ಲೇ ಇತ್ತು ಕಣೋ, ಯಾರೋ ತಗೊಂಡೋಗ್ಬಿಟ್ಟಿದ್ದಾರೆ ಕಣೋ. ಇದಕ್ಕೆಲ್ಲ ಯಾಕೆ ಮಗ ಒದೇ ಜಾಲೆ ಜಾಲೆ? ಏನ್ ಮಗ ನೀನು ಕಳ್ತನ ಆಗಿದೆ ಅಂದ್ರೆ ಜಾಲಿ ಜಾಲಿ ಅಂತೀಯಲ್ಲೋ, ಕಳ್ತನ ಕಣೋ ಆಗಿರೋದು. ನೋಡು ಮಗ, ರೋಡ್ ಅಂದ್ರೆ ಹಳ್ಳ ಇರುತ್ತೆ, ಲೈಫ್ ಅಂದ್ರೆ ಕಷ್ಟ ಇದ್ದೇ ಇರುತ್ತೆ. ಯಾವುದೇ ಪ್ರಾಬ್ಲಮ್ ಇರಲಿ, ರಾಬ್ರಿ, ಕಿಡ್ನ್ಯಾಪ್, ಸೆಟಲ್ಮೆಂಟ್, ಲ್ಯಾಂಡ್ ಕೇಸ್ ಏನೇ ಇರಲಿ, ಒಂದೇ ಒಂದು ಕಾಲು ಪ್ರಾಬ್ಲಮ್ಗೆ ಕೈ ಕಾಲು ಕತ್ತಿಸ್ಬಿಡು. ಸರಿ ಆಯ್ತು, ಕಳ್ಸು ಅವ್ರನ್ನ, ಫಸ್ಟ್ ಬೇಗ ಕಳ್ಸು ಅವ್ರನ್ನ. ಸರ್ ಬನ್ನಿ. ಅಸಿಸ್ಟೆಂಟ್, ಎಸ್ ಬಾಸ್. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತು, ಟೈಮರ್ ಆನ್ ಮಾಡಿ. ಎಸ್ ಬಾಸ್. ಏನ್ ಮಾಡ್ತಾವ್ರವ್ರು? ಡಿಸ್ಟರ್ಬ್ ಮಾಡಬೇಡಿ. ಇವ್ರೆ, ಇಲ್ಲಿ ಕಿಚನ್ ಎಲ್ಲಿದೆ? ಕಿಚನ್ ಯಾಕೆ ಸರ್? ಸರ್ ಕೇಳಿದ್ ಹೇಳಿ. ಕಳ್ಳ ಇಲ್ಲಿ ಬಂದಾಗ ಅವನಿಗೆ ಹೊಟ್ಟೆ ಹಸಿದಿತ್ತು ಅಂತ ಅನ್ಸುತ್ತೆ. ನೋಡಿ, ಕಾಫಿ ಇನ್ನೂ ಇಲ್ಲೇ ಇದೆ. ಆದ್ರೆ ಕಳ್ಳನಿಗೆ ಅಡುಗೆ ಮಾಡೋದೇ ಗೊತ್ತಿಲ್ಲ. ಯಾಕೆ ಬಾಸ್? ಯಾಕಂದ್ರೆ ಕಾಫಿಗೆ ಸಕ್ಕರೆನೇ ಹಾಕಿಲ್ಲ. ನೀವು ಸೂಪರ್ ಸರ್. ಸರ್, ನೀವು ಕಳ್ಳನ್ ಹಿಡಿತಾ ಇದ್ದೀರಾ ಇಲ್ಲ ಬೊಂಬಾಟ್ ಭೋಜನ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಾ? ಮಾತಾಡಬೇಡಿ. ಇವಾಗ ಗೊತ್ತಾಯ್ತು ಇಲ್ಲಿ ಏನ್ ನಡೆದಿರುತ್ತೆ ಅಂತ. ಏನ್ ಬಾಸ್? ಮೊದಲು ಕಳ್ಳ ಡೋರಿಂದ ಒಳಗಡೆ ಬಂದಿದ್ದಾನೆ, ಬಂದು ಡೈರೆಕ್ಟ್ ಕಿಚನ್ ಹೋಗಿದ್ದಾನೆ. ಯಾಕೆ ಹೇಳಿ? ಯಾಕೆ ಸರ್? ಆದ್ರೆ ಅಲ್ಲಿ ಏನು ತಿನ್ನಕ್ ಸಿಗ್ಲಿಲ್ಲ. ಏನ್ರಿ, ಊರಿಗೆ ಹೋಗಿದ್ದೀರಾ, ತಿನ್ನಕ್ ಸ್ವಲ್ಪ ಸ್ನಾಕ್ಸ್ ಇಟ್ಬಿಟ್ಟು ಹೋಗೋದಲ್ವಾ? ಅಷ್ಟು ಗೊತ್ತಾ? ಅವ್ನು ಏನು ಸಿಗದೆ ಕಾಫಿ ಮಾಡ್ಕೊಂಡು ಕುಡಿದಿದ್ದಾನೆ, ಅದನ್ನು ಸಕ್ಕರೆ ಇದೆ. ಆ ಬೇಜಾರಿಂದ ಇಲ್ಲಿ ಬಂದು ಕೂತ್ಕೊಂಡು ಟಿವಿ ನೋಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂದ್ರೆ ಆ ಟಿವಿ ಒಂದು ಚಾನಲ್ ಇಲ್ಲಲ್ರಿ. ಯೋಚನೆ ಮಾಡಿ, ಅವ್ನಿಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ. ಜಸ್ಟ್ ಇಮ್ಯಾಜಿನ್, ಜಸ್ಟ್ ಇಮ್ಯಾಜಿನ್. ಬಾಸ್, ನಿಮ್ ಲಂಚ್ ಟೈಮ್ ಆಗಿದೆ. ನೀವು ನಮ್ಮ ಮೆನು ಅವ್ರಿಗೆ ಕೊಡಿ. ಓಕೆ ಬಾಸ್. ನಾನು ಬೇರೆ ಕಡೆ ಎಲ್ಲ ಎಲ್ಲೂ ತಿನ್ನಲ್ಲ ಅಂತ ಗೊತ್ತಿದೆಯಲ್ಲ? ಗೊತ್ತಿದೆ ಬಾಸ್. ಕರೆಕ್ಟ್ ಆಗಿ ಹೇಳಿ, ಅಲ್ಲಿಂದನೇ ತರ್ಸಕ್ಕೆ ಹೇಳಿ. ಇದು ಬೇರೆನಾ? ಇನ್ವೆಸ್ಟಿಗೇಷನ್ ಯಾವಾಗ?
ಇನ್ಸ್ಟಾಗ್ರಾಮೆಲ್ಲ ಆರ್ಡರ್ ಮಾಡಿ. ಮೆಟ್ರೋ ಟ್ರೈನ್ ಕೂದೈತಲ್ರಿ. ಏನ್ರಿ ಇದು ಇಷ್ಟೊಂದು ಆಗ್ತೈತೆ ಆರ್ಡರ್ ಮಾಡಕ್ಕೆ? ನಾನು ಕೂಪನ್ ಕೋಡ್ ಕೊಡ್ತೀನಿ, ಡಿಟೆಕ್ಟಿವ್ 123 ಅಂತ ಹಾಕಿ. ಯಾವ್ದ್ರಿ ಇದು ಕೂಪನ್ ಕೋಡು? ಹಾಕಿದ್ರೆ ಕಮ್ಮಿ ಆಗ್ಬೇಕಲ್ರಿ, 2000 ಜಾಸ್ತಿ ಆಗ್ತೈತೆ. ಜಾಸ್ತಿ ಮಾತಾಡಬೇಡಿ, ಸುಮ್ಮನೆ ಆರ್ಡರ್ ಮಾಡಿ. A few moments later. बेडरूम याके ತೋರಿಸಿ ಸರ್. ಮೇಡಮ್ ಎಷ್ಟೊತ್ತು ಅವರು? ಇನ್ನೇ ಎಷ್ಟೊತ್ತು? ಅವಾಗ್ಲೇ ಓದೋರು ಏನ್ ಮಾಡ್ತಾವ್ರ ಒಳಗವ್ರು? ಸುಮ್ಮನೆ ಇರಿ ಸರ್, ಡಿಸ್ಟರ್ಬ್ ಮಾಡಬೇಡಿ, ಅವ್ರು ಅನಲೈಸ್ ಮಾಡ್ತಿರ್ತಾರೆ. ತುಂಬಾ ಲೇಟ್ ಆಯ್ತು. ಸರ್ ಹೋಗ್ಬೇಡಿ, ನಿಲ್ಲಿ ಸರ್, ಹೋಗ್ಬೇಡಿ. ಏನ್ ನಿಲ್ಲಿ. ಮಾಡ್ತಾವ್ರು? ಏನ್ರಿ ಮಾಡ್ತಾರವ್ರು? ಇನ್ವೆಸ್ಟಿಗೇಷನ್ ಅಂದ್ಬಿಟ್ಟು ಮಲ್ಕೊಂಡವ್ರಲ್ರಿ ಅವರು. ಶ್ಶ್, ಅವ್ರು ನಿದ್ದೆ ಮಾಡ್ತಿಲ್ಲ ಮತ್ತೆ? ಸರ್, ಸೀನ್ ಬೈ ಸೀನ್ ಅನಾಲಿಸಿಸ್ ಮಾಡ್ತಿದ್ದಾರೆ. ಕಳ್ಳನ್ನ ಹೆಂಗ್ ಹಿಡಿಯೋದು ಅಂತ ನೋಡ್ತಿದ್ದಾರೆ. ಯಾವ ಅನಾಲಿಸಿಸ್ ರೀ? ಎಬ್ಬರ್ಸಿ ಡಿಸ್ಟರ್ಬ್ ಮಾಡ್ಬಿಡಿ ಸರ್. ಬನ್ನಿ ಸರ್, ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ ಸರ್. One eternity later. ಇವಾಗ ಪೂರ್ತಿ ಅರ್ಥ ಆಯ್ತು ಏನ್ ನಡೆದಿದೆ ಇಲ್ಲಿ ಅಂತ. ಏನ್ ಬಾಸ್? ಕಳ್ಳ ದೂರಿಗ ಪತ್ತಿ ಹೇಳ್ತಾರ. ಬಂದ್ ಡೈರೆಕ್ಟ್ ಕಿಚನ್ ಏ ಸುಮ್ನಿರಯ್ಯ ಸಾಕು. ಬೆಳಗ್ಗೆಯಿಂದ ಕಳ್ಳ ಬರ್ತಾನೆ, ಕಿಚನ್ ಹೋಗ್ತಾನೆ, ಟಿವಿ ನೋಡ್ತಾನೆ. ಅಲ್ಲ ಏನ್ ಕಳ್ತನ ಆಗಿದೆ ಅಂತ ಇದುವರೆಗೂ ಕೇಳಿಲ್ಲ ಅಲ್ರಿ ನೀವು? ಯಾವ ಇನ್ವೆಸ್ಟಿಗೇಷನ್ ರೀ? ಏ ಸುಮ್ನೆ ರಮ್ಮ, ನೀನ್ ಕುಕ್ಕರ್ ವಿಸಿಲ್ ತರ ಮಾತಾಡ್ತಿದ್ರೆ ಅಂತಾನೆ ಇರ್ತೀಯ. ಚೀಪ್ ಕೇಸ್. ಈ ತರದ ಕೇಸ್ನ ನಾವು ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿರೋದು. ಕಿಚನ್ ಅಲ್ಲಿ ಸರಿಯಾಗಿ ಸ್ನಾಕ್ಸ್ ಇಟ್ಟಿಲ್ಲ, ಟಿವಿಯಲ್ಲಿ ಯಾವ ಚಾನಲ್ ಇಲ್ಲ. ಆ ಕಳ್ಳನಿಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ. ಆ ಬೇಜಾರಾಗಿ ಆ ಕಳ್ಳ ಸರಿಯಾಗಿ ಕಳ್ತನ ಮಾಡಿದನೋ ಇಲ್ವೋ ಅದನ್ನೂ ಡೌಟ್ ಬರ್ತಾ ಇದೆ ನನಗೆ. ಅಸಿಸ್ಟೆಂಟ್, ನೆಕ್ಸ್ಟ್ ಟೈಮ್ ಯಾವುದೇ ಕೇಸ್ ತಗೋಬೇಕಾದ್ರೂ ಫಸ್ಟ್ ನಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಅವ್ರು ಒಪ್ಪಿಗೆ ಇದೆಯಲ್ಲ ನೋಡ್ಕೊಂಡು ಒಪ್ಪಿಕೊಳ್ಳೋರು. ಇಲ್ಲ ಅಂದ್ರೆ ಈ ತರದ ಮಾನ್ಯತೆ ಇಲ್ಲದೆ ಇರೋದೆಲ್ಲ ಕೇಸ್ ಬಂದಂಗ ಆಗುತ್ತೆ ನಾವು. ಓಕೆ ಬಾಸ್, ಓಕೆ ಬಾಸ್, ಓಕೆ ಬಾಸ್. ನಿಮ್ ಕೇಸ್ ಒಪ್ಕೊಂಡ್ ಬಂದ್ನಲ್ರಿ. ಅಟ್ಲೀಸ್ಟ್ ಸ್ನಾಕ್ಸ್ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ ಆ ಕಳ್ಳಲ್ಲಿ. ಜಸ್ಟ್ ಇಮ್ಯಾಜಿನ್. ಸಿಟ್. ವೆರಿ ಗುಡ್, ವೆರಿ ಗುಡ್.